ಹಲೋ ಗಾಯ್ಸ್, ನಮಸ್ತೆ ಎಲ್ರಿಗೂ. ವೆಲ್ಕಮ್ ಟು ಮೈ ವ್ಲಾಗ್. ನಾನು ಇವತ್ತು ನನ್ನ ಡೇನ ಮೇಕಪ್ಪಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನನ್ನ ತಂಗಿಯ ರಿಸೆಪ್ಷನ್ ಆಗಿರುತ್ತೆ. ಸೊ ಅವಳಿಗೆ ಮನೇಲಿ ಇಲ್ಲಿದ್ದಾನೆ ಮೇಕಪ್ ಮಾಡ್ಕೊತಾ ಹೋಗ್ತಾ ಇದ್ದೀನಿ. ನಿಮ್ಗೆ ಗೊತ್ತಾ ಇದೆ, ಲಾಸ್ಟ್ ಎಂಗೇಜ್ಮೆಂಟಲ್ಲೂ ಕೂಡ ನಾನೇ ಮೇಕಪ್ ಮಾಡಿದ್ದೆ. ಇವಾಗ ಅವಳು ಮದುವೆಲ್ಲೂ ಕೂಡ ನಾನೇ ಮೇಕಪ್ ಮಾಡ್ತಾ ಇದ್ದೀನಿ. ನೋಡಿ ಬನ್ನಿ, ಇವಾಗ ನಾನು ಕಂಪ್ಲೀಟ್ ಲುಕ್ ಮೇಕಪ್ ಮುಗಿದಿದೆ. ತೋರಿಸ್ತೀನಿ ಬನ್ನಿ ಹೇಗೆ ಕಾಣ್ತಾ ಇದ್ದಾಳೆ ಅಂತ. ನೋಡಿ ನನ್ನ ಚಿನ್ನೊಮ್ಮೆ ಹೀಗೆ ಕಾಣ್ತಾ ಇದ್ದಾಳೆ. ಮತ್ತು ಮೇಕಪ್ ಹೇಗಾಗಿದೆ ಅಂತೇಳಿ ಕಮೆಂಟ್ ಮಾಡಿ. ನೆಕ್ಸ್ಟ್ ಆಲ್ಮೋಸ್ಟ್ ಎಲ್ಲರೂ ರೆಡಿ ಆಗಿದ್ದಾನೆ, ನಾನು ಕೂಡ ರೆಡಿ ಆಗಿದ್ದೀನಿ. ಇನ್ನೇನು ಹೊರಡಬೇಕು. ಸೊ ಕಾರ್ ಪೂಜೆ ಎಲ್ಲ ಮಾಡ್ತಾ ಇದ್ದೀವಿ. ನೆಕ್ಸ್ಟ್ ಇವಾಗ ನನ್ನ ಮಗ ಬಂದು ಅದರಲ್ಲಿ ಡ್ಯಾನ್ಸ್ ಮಾಡ್ಕೊತ ಒಂದು ಪೋಸ್ ಕೊಡ್ತಾ ಇದ್ದಾರೆ. ನಾವು ಏನು ಕಡಿಮೆ ಇಲ್ಲ ಅಂತೇಳಿ ನಮ್ಮ ಮಾಮನ ಮಕ್ಕಳು ಕೂಡ ಅದರಲ್ಲೇ ಒಂದು ಪೋಸ್ ಕೊಟ್ಟರು. ಇನ್ನೇನು ಎಲ್ಲರೂ ಇಲ್ಲೇ ಪುಟ್ಟಿ ಮಾತಾಗೊಂಡು ಚಿನ್ನು ಬಾಗಿಲು ಪೂಜೆ ಮಾಡ್ತಾ ಇದ್ದಾಳೆ. ಬಾಗಿಲು ಪೂಜೆ ಎಲ್ಲ ಮಾಡಿ ಎಲ್ರಿಗೂ ಕಾಲು ಬಿದ್ದು ನಾವು ಹೊರಟಿದ್ದು ಅವ್ರ ಊರಲ್ಲಿರೋ ಜಮಲಪ್ಪ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿಗೆ ಹೋಗಿ ಕೈ ಮುಗಿದು ಮತ್ತೆಲ್ಲ ಸ್ವಲ್ಪ ಪೂಜೆ ಎಲ್ಲ ಮಾಡಿಕೊಂಡು ಅದಾದ ನಂತರ ನಾವು ಚೌಟ್ರಿ ಕಡೆ ಹೊರಟಿದ್ದೀವಿ. ಚೌಟ್ರಿಗಿಂತ ಮೊದಲು ನಾವು ಅಲ್ಲಿ ಚೌಟ್ರಿ ಹತ್ರ ಇರೋ ದೇವಸ್ಥಾನದಲ್ಲಿ ಕೂತಿದ್ದೀವಿ. ಯಾಕೆಂದರೆ ಅವ್ರು ಇನ್ನೂ ಬರಬೇಕು ನಮ್ಮನ್ನ ಎದುರುಗೊಳ್ಳೋಕ್ಕೆ ಅಂತೇಳಿ ಬರ್ತಾರೆ. ಇವಾಗ ಅವರು ಬಂದ ನಂತರ ಪೂಜೆ ಮಾಡಿಕೊಂಡು ಅವರಿಬ್ಬರಿಗೂ ಹಾರ ಎಲ್ಲ ಎಕ್ಸ್ಚೇಂಜ್ ಮಾಡಿ ಅದಾದ ಸ್ವಲ್ಪ ಕೂರಿಸಿ 5 ಜನ ಎಲ್ಲರೂ ಆರತಿ ಮಾಡಿ ಅದಾದ ನಂತರ ನಾವು ಚೌಟ್ರಿ ಕಡೆ ಹೊರಡ್ತೀವಿ. ಬನ್ನಿ ನೋಡೋಣ. ಇಲ್ಲಿ ಆ ಮದುವೆ ಬಂದುಬಿಟ್ಟು ಹರಿಹರದಲ್ಲಿ ರಾಜಾರಾಮ್ ಕಾಲೋನಿ ರಾಮ ಮಂದಿರದಲ್ಲಿ ಮದುವೆ ಇಟ್ಕೊಂಡಿರೋದು. ಇವಾಗ ಬನ್ನಿ, ಇವಾಗ ಹೊರಡ್ತಾ ಇದ್ದೀವಿ ಎಲ್ಲರೂ. ನೆಕ್ಸ್ಟ್ ಇವಾಗ ರಿಸೆಪ್ಷನ್ ಸ್ಟೇಜ್ ಹೀಗಿದೆ. ಅದಾದ ನಂತರ ರಿಸೆಪ್ಷನ್ ಎಲ್ಲ ಸ್ಟಾರ್ಟ್ ಆಯಿತು. ನೆಕ್ಸ್ಟ್ ನಾವೆಲ್ಲ ಅಲ್ಲೆಲ್ಲ ಮುಗಿಸಿ ಅದಾದ ನಂತರ ರಿಸೆಪ್ಷನ್ ಕೂಡ ಮುಗಿತು. ಇನ್ನೇನೇ ಫೋಟೋಶೂಟ್ ಎಲ್ಲ ಮಾಡ್ತಾ ಇದ್ದಾರೆ. ನಾವು ಸ್ವಲ್ಪ ವಿಡಿಯೋ ಎಲ್ಲ ಮಾಡಿಕೊಂಡು ಅವ್ರು ಫೋಟೋಶೂಟ್ ಮಾಡ್ಕೊತಾ ಇದ್ರು, ಸ್ವಲ್ಪ ಕಾಲೆಲ್ಲ ಎಳ್ಕೊತ ತಮಾಷೆ ಮಾಡ್ಕೊತ. ಅದಾದ ನಂತರ ಹೊರಟಿದ್ದು ನಾವು ಊಟ ಎಲ್ಲ ಮಾಡಿಕೊಂಡು. ಅವಳು ನೇಲ್ಸ್ ಹಾಕಿಲ್ಲ, ಸೊ ಅವಳಿಗೋಸ್ಕರ ಊಟ ಮಾಡಿ. ವಿಡಿಯೋಗಾಗಿ ನಾನು ಯೂಟ್ಯೂಬ್ ಚಾನಲ್ನ ಚೆಕ್ ಮಾಡಿ. ಓಕೆ, ಥ್ಯಾಂಕ್ ಯು.